ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಸೊ ಫ್ರೆಂಡ್ಸ್, ನಾನು ಇವತ್ತು ಮೂಲಂಗಿ ಪಲ್ಯ ಒಂದು ಸಿಂಪಲ್ ಆಗಿರುವಂಥದ್ದು ಮಾಡ್ತಾ ಇದ್ದೀನಿ. ಇದನ್ನಕ್ಕೆ ಚಪಾತಿಗೆ, ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆಮ್, ಏನಿಲ್ಲ, ಇದಕ್ಕೆ ಎಣ್ಣೆ, ಸಾಸಿವೆ, ಈರುಳ್ಳಿ ಎಲ್ಲ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ತುರಿದಿಟ್ಕೊಂಡಿರ್ತೀವಲ್ವ ಮೂಲಂಗಿನ, ತುರಿದಿಟ್ಕೊಂಡಿರುವಂಥ ಮೂಲಂಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀರೇನು ಹಿಂಡೋದಕ್ಕೆ ಹೋಗಬೇಡಿ, ನೀರು ಅಲ್ಲೇ ಡ್ರೈ ಆಗುತ್ತೆ. ಯಾಕೆಂದರೆ ಅದು ಬೇಯಬೇಕಲ್ವಾ, ಬೇಯುವಾಗ ಚೆನ್ನಾಗಿ ಆದಷ್ಟಕ್ಕೆ ಅದೇ ಡ್ರೈ ಆಗೋಗುತ್ತೆ. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ನೀರಾಂಶ ಕಡಿಮೆ ಇರೋರಿಗೆ ಮತ್ತು ಬಾಡಿ ತುಂಬ ಹೀಟ್ ಆಗಿರೋರಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಅದಕ್ಕೆ ಒಂದು ಸ್ವಲ್ಪ ನಾವು ಹುಚ್ಚೆಳ್ಳು ಪುಡಿನೂ ಆಮೇಲೆ ಕಡಲೆ ಬೀಜ ಪುಡಿ ಹಾಕ್ಕೊಂಡ್ರೆ ರೆಡಿ ಆಗೋಗಿರುತ್ತೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಟಿಫನ್ಗೆ ಅಂದ್ಬಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಒಂದು ಸೈಡಲ್ಲಿ ಶಾವಿಗೆ ಬೇಯಿಸೋದಕ್ಕೆ ನೀರಿಟ್ಟಿದ್ದೀನಿ. ಈ ಕಡೆ ಎಣ್ಣೆ, ಈರುಳ್ಳಿ, ಸಾಸಿವೆ, ಹಸಿಮೆಣ್ಸಿಕಾಯಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ಕ್ಯಾರೆಟು, ಕ್ಯಾಪ್ಸಿಕಮ್ಮು ಈ ಕಡೆ ಹಚ್ಚಿಟ್ಕೊಂಡಿದ್ದೀನಲ್ವಾ, ಅದು ಒಂದೊಂದೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲೇ ಒಂದು ಸ್ವಲ್ಪ ಚೆನ್ನಾಗಿ ಡೀಪಾಗಿ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಇದು ಟೇಸ್ಟಾಗಿ ಚೆನ್ನಾಗಿರುತ್ತೆ. ಈ ಕಡೆ ನೋಡಿ ಶಾವಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶಾವಿಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿಟ್ಕೊಂಡು ನೀರೆಲ್ಲ ಬಸ್ಕೊಬಿಡಿ. ಈ ಥರ ನೋಡಿ, ಈ ಥರ ಬೇಯಿಸಿಟ್ಕೊಂಡ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈ ಥರ ನೋಡಿ, ಈಗ ಎಲ್ಲ ಶಾವಿಗೆ ಎಲ್ಲ ಬೇಯಿಸಿಟ್ಕೊಂಡಿರೋದೆಲ್ಲ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಚಿಕನ್ ಮಸಾಲ, ಒಂದು ಸ್ವಲ್ಪ ಫ್ರೈಡ್ ರೈಸ್ ಮಸಾಲ ಬರುತ್ತೆ, ಅದೊಂದು ಸ್ವಲ್ಪ ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ. ಇದಾದಮೇಲೆ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಅದಾದಮೇಲೆ ಒಂದು ಸ್ವಲ್ಪ ಟೊಮೊಟೊ ಸಾಸು, ಚಿಲ್ಲಿ ಸಾಸ್ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು, ಅದಾದಮೇಲೆ ಮ್ಯಾಗಿ ಮಸಾಲ ಬರುತ್ತಲ್ವ, ಅದೊಂದು ಸ್ವಲ್ಪ ಒಂದು ಚಿಕ್ಕ ಪಾಕೆಟಲ್ಲಿರುತ್ತಲ್ಲ ಅದೊಂದು ಸ್ವಲ್ಪ ಹಾಕಿ, ತುಂಬ ಇದನ್ನು ಟೇಸ್ಟ್ ಕೊಡುತ್ತೆ ಇದಕ್ಕೆ. ಈ ಥರ ನೀವು ಒಂದು ಸ್ವಲ್ಪ ಚಿಕ್ಕವರಿಂದ ಹಿಡ್ದು ದೊಡ್ಡವರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಂದು ಸ್ವಲ್ಪ ಟ್ರೈ ಮಾಡಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಈ ಥರ ನೋಡಿ, ತುಂಬ ಚೆನ್ನಾಗಿದೆ, ಉದ್ರಾಗಿದೆ, ನುಣ್ಣಗೂ ಆಗಲ್ಲ, ಅಂಟಲ್ಲ ಇದು. ನೋಡಿ, ನೀವು ಈ ಥರ ಏನಾರ ಅದರಲ್ಲೇ ನೀರು ಹಾಕಿ ಅದರಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಈ ಥರ ಸಪ್ರೇಟಾಗಿ ಬೇಯಿಸ್ಕೊಂಡು ಈ ಥರ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ನಾನು ಮೇಲ್ಗಡೆ ಬಂದೆ, ತಡಿ ನೀರು ಹಾಕೋಣ ಅಂದ್ಬಿಟ್ಟು ನಾನು ನನ್ನ ಮನೆಯವರು ಮಗ ಒಂದು ಸ್ವಲ್ಪ ಮೇಲ್ಗಡೆ ಕಸ ಎಲ್ಲ ಗುಡಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು. ಸರಿ, ಇನ್ನು ಯಾವತ್ತೂ ಸಿಕ್ಕಿರಲಿಲ್ಲ ಈ ಥರ ಅಣಬೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಆವಾಗ ಮುಂಗಾರು ಮಳೆ, ಹಿಂಗಾರು ಮಳೆ ಅಂತ ಅದೇನೇನೋ ಹೆಸರಲ್ಲಿ ಅಮ್ಮ ಹೇಳ್ತಾಯಿದ್ರು. ಈ ಥರ ಮಳೆ ಬಿದ್ದಾಗೆಲ್ಲ ಈ ಥರ ಅಣಬೆ ಸಿಗ್ತಾ ಇತ್ತಂತೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ಈ ಥರ ಇದನ್ನು ಏನೋ ಒಂಥರ ಇದು ಬುಡುಪು ಅಣಬೆ ಅಂತಾರೆ. ಎಷ್ಟು ಚೆನ್ನಾಗಿದೆ ಅಂತ. ಹಂಗೂ ಇದು ಚೆನ್ನಾಗಿರೋದಾಕ ಏನು ಹೋಗ್ಬಿಟ್ಟಿರೋದ ಅಂತ ಗೊತ್ತಾಗಲಿಲ್ಲ. ಹಂಗೂ ನಮ್ಮ ಮನೆಯವ್ರಿಗೆ ತೋರಿಸ್ತಾ ಇದ್ದೆ, ನೋಡ್ರಿ ತುಂಬ ದಿನ ಆದಮೇಲೆ ಈ ಥರ ಅಣಬೆ ಸಿಕ್ಕಿದೆ, ಇದೇ ಫಸ್ಟು ಅಂದ್ಬಿಟ್ಟು. ಆವಾಗೆಲ್ಲ ಹೊಲ್ದಲ್ಲೆಲ್ಲ ಒಂದು ಗುಡ್ಡೆನೇ ಸಿಗ್ತಾ ಇತ್ತು. ಆವಾಗಂತೂ ತಾತ ಅಂತೂ ಬೆಳಗಿನ ಜಾವದಲ್ಲ ಹೊಲ್ದಲ್ಲಿ ಏನಾದರೂ ಒಂದು ರೌಂಡ್ ಹಾಕ್ಕೊಂಡು ಬಂದುಬಿಟ್ರೆ ಒಂದು ಏನು ಟವಲಲ್ಲಿ ಒಂದು ಗುತ್ತಿಗೆ ಎಷ್ಟು ತುಂಬ ತರ್ತಾಯಿದ್ರು. ಅಮ್ಮ ಅಂತೂ ಸಾಂಬಾರು ಮಾಡಿಬಿಟ್ರೆ ಏನಿಲ್ಲ, ಒಂದು ಸ್ವಲ್ಪ ಮಟನ್ ಸಾಂಬಾರು ಮಸಾಲೆ ಇಟ್ಬಿಟ್ಟು ಮಾಡಿಬಿಟ್ರೆ ಅಂತೂ ತುಂಬ ಚೆನ್ನಾಗಿರ್ತಾಯಿತ್ತು. ಈಗಂತೂ ಏನೇ ಟೇಸ್ಟ್ ಮಾಡಿ ಕೊಟ್ಟರು ಚೆನ್ನಾಗಿರಲ್ಲ. ನೋಡಿ, ನಡಿ ಒಳಗೆ ಅಂತಂದರೆ ಮುನ್ಸ್ಕೊಂಡು ಎಲ್ಲಿ ಕೂತಿದ್ದಾಳೆ, ಹೋಗ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ಎತ್ಕೊಳ್ಳೋದಕ್ಕಾಗಲ್ಲ ಅಂತ. ಏನೇ ಮಾಡಿದ್ರು ಆಗಿನ ಟೇಸ್ಟ್ ಈಗ ಬರೋದೇ ಇಲ್ಲ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ಹಾಗೆ ಮಾತಾಡಿಕೊಂಡು ಟೆರಸಲ್ಲಿ ಒಂದು ಸ್ವಲ್ಪ ಹಾಗೆ ಕಾಲ ಕಳೀತಾ ಇದ್ವಿ. ಇನ್ನು ನನ್ನ ಮಗಳು ಪಿಜ್ಜಾ ಏನೋ ತರಿಸ್ಕೊಂಡಿದ್ಲು. ಪಿಜ್ಜಾ ಎಲ್ಲ ತರಿಸ್ಕೊಂಡು ಅವ್ರು ನನ್ನ ಮಗಳು ತಿಂದುಬಿಟ್ಟು ಹಾಗೆ ಮೇಲ್ಗಡೆ ಬಂದರು. ಈಗಂತೂ ಆಷಾಢ ಆಗಿರೋದ್ರಿಂದ ಪಕ್ಕದಲ್ಲಿ ಮರ ಏನಾರ ಇದ್ದರೆ ನೋಡಿ, ಸೀಟುಗಳಿಗೆಲ್ಲ ಒಂದು ಸ್ವಲ್ಪ ಜಾಸ್ತಿ ಅದೇನೋ ಯಾಕೋ ಗೊತ್ತಿಲ್ಲ, ಒಡೆದು ಒಂದು ಸ್ವಲ್ಪ ಸೀಟೆಲ್ಲ ಕದೀತಾ ಇತ್ತು. ಹಂಗಾಗಿ ನಮ್ಮ ಮನೆಯವರು
ಆ ಗರಿ ಒಂದೆರಡು ಇತ್ತಲ್ಲ, ಗರಿ ತಾಳು ಒಂದೆರಡು ಕಡಿಸ್ಬಿಡೋಣ ಅಂದ್ಬಿಟ್ಟು ಕಡಿಸ್ತಾ ಇದ್ದಾರೆ. ಪಕ್ಕದಲ್ಲಿ ಮರಗಳು ಇರೋದ್ರಿಂದ ಒಂದು ಸ್ವಲ್ಪ ಭಯ ಆಗುತ್ತೆ. ಸೀಟ್ ಏನಾರು ಈ ಥರ ಇದ್ದರೆ. ಇನ್ನೇನು ಬಿಸಿಲೇನು ಬರೋದಿಲ್ಲ ಅಲ್ವಾ. ಇನ್ನೇನು ಬೇಸಿಗೆಗಾಲ ಆದರೆ ಬಿಸಿಲು ಜಾಸ್ತಿ. ಬಟ್ಟೆ ಒಣಗಾಕುವಾಗ ನನಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಗರಿ ಎಲ್ಲ ಕಡಿಸ್ತಾ ಇದ್ದಾರೆ. ಗಿಡಕ್ಕೆ ನಮ್ಮ ಮನೆಯವ್ರು ನಾನು ನೀರು ಹಾಕಿದ್ರೆ ಒಪ್ಪೋದಿಲ್ಲ. ಬಾವಾ ಬರೋದೇ ಇಲ್ವತ್ತೆ. ಜಮಸ್ಲಾ ಬಾಲ ಬಾಲ ಕುಟ್ಟು 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 ಬಾವಾ ಕೇಳ್ಕೊಬಿಟ್ಟವಳೆ ಅಲ್ಲಿ. ಬಾವಾ ಎಲ್ಲ ಗಿಡ ಮಾಡ್ಕೊಟ್ಟಿದ್ ಬಡ ನಾವು ಒದ್ದಾಡ್ತೀಯ ಬರ ಹಂಗಾರೆ ಕಿತ್ತಾಕ್ಬಿಟ್ಟು ಚಿಕ್ಕ ಪಾಟ್ಗೆ ಇಟ್ಬಿಡೋಗ. ಇನ್ನು ತುಂಬ ದಿನ ಆದಮೇಲೆ ಐಸ್ ಕ್ರೀಮ್ ತಗೊಬಂದಿರಲಿಲ್ಲ. ಅಮ್ಮ ಐಸ್ ಕ್ರೀಮ್ ತರಿಸು ಅಂತ ಮಕ್ಳಿಗೆ ಹೇಳ್ತಾ ಇದ್ರಲ್ಲ, ಹಂಗಾಗಿ ಫ್ಯಾಮಿಲಿ ಪ್ಯಾಕು ಐಸ್ ಕ್ರೀಮ್ ತಗೊಬಂದ್ಬಿಡಿ ಅಂತ ಹೇಳಿದ್ದೆ. ಹಂಗಾಗಿ ಮಕ್ಕಳೆಲ್ಲ ಪಾಪ ತಗೊಬಂದು ತಿಂತಾ ಇದ್ದಾರೆ. ತುಂಬ ದಿನ ಆಗೋಯ್ತು. ನನಗೆ ಇದೊಂದೇ ಇಷ್ಟ ಆಗೋದು, ಬೇರೆ ಥರ ಐಸ್ ಕ್ರೀಮ್ ನಾನೇನು ಅಷ್ಟೊಂದು ಇಷ್ಟಪಡಲ್ಲ. ಸರಿ, ಇನ್ನು ಇದು ಮಾರನೇ ದಿನ ಬೆಳಿಗ್ಗೆ ಆಗಿರುತ್ತೆ. ಬೆಳಿಗ್ಗೆ ಇನ್ನು ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಈರುಳ್ಳಿ, ಹಸಿಮೆಣ್ಸಿಕಾಯಿ, ಕ್ಯಾರೆಟು ಎಲ್ಲ ಇದೆಲ್ಲ ಫ್ರೈ ಆದಮೇಲೆ ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸರಿ, ಅದೆಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಕಡೆಗೆ ಅನ್ನ ಇಟ್ಕೊಂಡಿರ್ತೀರಲ್ಲ, ಅನ್ನ ಎಲ್ಲ ಕೂಗಿಸ್ಕೊಂಡು ಒಂದು ಸ್ವಲ್ಪ ಯಾವಾಗಲೂ ಅಷ್ಟೇ ಫ್ರೈಡ್ ರೈಸ್ಗೆ ರೈಸ್ನ ಯಾವಾಗಲೂ ಒಂದು ಸ್ವಲ್ಪ ಉಡಿಯಾಗಿ ಮಾಡ್ಕೊಳ್ಳಿ. ನಾವು ಉಡಿಯಾಗಿ ಆಗಬೇಕು ಅಂದರೆ ಒಂದು ಸ್ವಲ್ಪ ಒಂದು 2 ಹನಿಯಷ್ಟು ಅನ್ನಕ್ಕೆ ಒಂಚೂರು ಯಾವಾಗಲೂ ಅಷ್ಟೇ ಒಂದು ಡ್ರಾಪ್ ಅಷ್ಟು ಒಂಚೂರು ಎಣ್ಣೆ ಹಾಕಿ, ಆವಾಗ ಅನ್ನ ಯಾವಾಗಲೂ ಉಡಿ ಆಗಿರುತ್ತೆ. ಈಗ ಅನ್ನ ಹಾಕ್ಕೊಂಡ್ವಲ್ಲ, ಅನ್ನ ಹಾಕ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ನನಗೆ ಯಾವುದೇ ಥರದ್ದು ಏನೋ ಪುಡಿಗಳು ಯಾವುದೇ ಥರದ್ದು ಏನೂ ಹಾಕಿಲ್ಲ. ಚಿಕನ್ ಮಸಾಲ, ಗರಂ ಮಸಾಲ ಯಾವುದೇ ಥರ ಪುಡಿ ಏನು ಹಾಕಿಲ್ಲ. ಸರಿ, ಇನ್ನು ನಾನು ಟಿಫನ್ ಎಲ್ಲ ಮಾಡಿಟ್ಬಿಟ್ಟು ಬಂದಾದಮೇಲೆ ಮಣ್ಣೆಲ್ಲ ಯಾಕೋ ಮೇಲ್ಗಡೆಯಿಂದ ಮಳೆ ಬಂದಿತ್ತಲ್ಲ, ಮಣ್ಣೆಲ್ಲ ತುಂಬ ಬಂದ್ಬಿಟ್ಟಿತ್ತು ಹರ್ಕೊಂಡು. ಗಾಡಿ 2-3 ಗಾಡಿ ಇರೋದ್ರಿಂದ ಮಣ್ಣೆಲ್ಲ ಹಂಗೆ ಇರುತ್ತಲ್ಲ, ಸರ್ಪಾಕಿ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಈ ಥರ 1 ಟೈಮ್ 2 ಟೈಮ್ ಬಂದುಬಿಟ್ರೆ ಏನು ಗಲೀಜೆಲ್ಲ ನೀಟಾಗಿ ಚೆನ್ನಾಗಿ ಹೊರ್ಟೋಗುತ್ತೆ. ನನಗಂತೂ ಯಾವಾಗಲೂ ಅಷ್ಟೇ ನೀಟಾಗಿ ಚೆನ್ನಾಗಿ ಕಾಣಿಸ್ಬೇಕು. ನಾನು ಒಳಗಡೆ ಎಷ್ಟು ನೀಟಾಗಿ ಇಟ್ಟಿರ್ತೀನೋ ಅಷ್ಟೇ, ನಾನು ಪಾರ್ಕಿಂಗು ಅಷ್ಟೇ ನೀಟಾಗಿ ಇರಬೇಕು. ಒಂದು ಸ್ವಲ್ಪ ಹೊತ್ತು ಬೆಳಗ್ಗೆ ಹೊತ್ತು ಲೇಟ್ ಆದರೂ ಪರವಾಗಿಲ್ಲ. ನಾನು ವಾರಕ್ಕೆ 2 ದಿನ ಅಂದರೆ ಡೈಲಿ ಇಲ್ಲಿ ಮುಂದೆಗಡೆ ಬಾಗಿಲಿಗೆ ನೀರು ಹಾಕ್ಕೊಂಡು ರಂಗೋಲಿ ಹಾಕ್ಕೊಬಿಡ್ತೀನಿ. ಇಲ್ಲಿ ವಾರದ ದಿನ ಮಂಗಳವಾರ ಅಥವಾ ಶುಕ್ರವಾರ 2 ದಿನ ಚೆನ್ನಾಗಿ ಸರ್ಪ್ ಹಾಕ್ಕೊಂಡು ತೊಳ್ಕೊಂಡು ಈ ಥರ ಚೆನ್ನಾಗಿ ಒಂದು ಸತಿ ನೀರೆಲ್ಲ ಎಳ್ಕೊಬಂದುಬಿಟ್ರೆ ಚೆನ್ನಾಗಿರುತ್ತೆ. ಹಂಗೆ ಆಮೇಲೆ ನಾನೇನು ಜಾಸ್ತಿ ಏನು ಇದು ಮಾಡೋದಕ್ಕೇನು ಹೋಗೋದಿಲ್ಲ. ನೋಡಿ, ನೀರೆಲ್ಲ ಈ ಥರ ಎಳೆದ್ಬಿಟ್ರೆ ಚೆನ್ನಾಗಿ ಡ್ರೈ ಆಗೋಗುತ್ತೆ. ಟಿಫನ್ ಎಲ್ಲ ಮಾಡಾದ್ಮೇಲೆ ಈ ಥರ ನಾನು ಲೇಟ್ ಆಗುತ್ತೆ ಅಂದ್ಬಿಟ್ಟು ಟಿಫನ್ ಎಲ್ಲ ಆದಮೇಲೆ ಈ ಥರ ತೊಳೆಯೋದಕ್ಕೆ ಬರ್ತೀನಿ. ಮುಂದೆಗಡೆ ಪ್ಯಾಸೇಜ್ ಮಾತ್ರ ತೊಳಿಬೇಕು ಅನ್ನೋ ಆ ಥರ ಮಾಡ್ತೀನಿ. ಬರೀ ರಂಗೋಲಿ ಹಾಕಬೇಕು ಅಂದರೆ ಬೆಳಗ್ಗೆನೇ ಹಾಕ್ಬಿಡ್ತೀನಿ. ನಾನು ಯಾವಾಗಲೂ ಅಷ್ಟೇ ಒಂದು ಸ್ವಲ್ಪ ಸಿಂಪಲ್ಲಾಗಿರೋ ರಂಗೋಲಿನೇ ಹಾಕ್ಕೋತೀನಿ. ಹಬ್ಬ ಹರಿದಿನ ಆ ಥರ ವಾರದ ದಿನ ಮಾತ್ರ ಒಂದು ಸ್ವಲ್ಪ ದೊಡ್ಡ ರಂಗೋಲಿ ಹಾಕ್ಕೋತೀನಿ. ದೊಡ್ಡ ರಂಗೋಲಿ ಹಾಕೋದು ನನ್ನ ಮಗಳು ಯಾವಾಗಲೂ ಅಷ್ಟೇ ಹಬ್ಬಗಳ ಟೈಮಲ್ಲಿ ನನ್ನ ಮಗಳು ದೊಡ್ಡ ರಂಗೋಲಿಗಳು ಹಾಕ್ತಾಳೆ. ನಾನು ಇನ್ನು ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಈ ಥರ ಸಿಂಪಲ್ಲಾಗಿರೋ ರಂಗೋಲಿ ಹಾಕ್ಬಿಟ್ಟು ಬಂದ್ಬಿಡ್ತೀನಿ. ಸರಿ, ಇನ್ನು ಮೇಲ್ಗಡೆ ಬಂದೆ. 1 ವಾರ ಆಗೋಗಿತ್ತು ಅಂದ್ಬಿಟ್ಟು ಬಟ್ಟೆಗಳೆಲ್ಲ ಒಗ್ದಾಕಿದ್ದೆ. ಸರಿ, ಇನ್ನು 1 ವಾರದ ಬಟ್ಟೆ ರಾಶಿ ಬಟ್ಟೆ ಇತ್ತಲ್ವಾ, ರಾಶಿ ಬಟ್ಟೆ ಇತ್ತು ಅಂದ್ಬಿಟ್ಟು ಮಡ್ಚ್ಕೊಂಡು ಕೂತಿದ್ದೆ.
ಒಗೆಯೋದು ತಂದಾಕೋದು ಒಗೆಯೋದು ತಂದಾಕೋದು ಹಿಂಗೆ ಆಗೋಗಿತ್ತು. ಟೈಮೇ ಸಿಗ್ತಾ ಇರಲಿಲ್ಲ ಮಡ್ಚ್ಕೊಳ್ಳೋದಕ್ಕೆ. ಹಾಗೆ ಅಮ್ಮ ಏನೋ ಕಾಲ್ ಮಾಡಿದ್ರು. ಅಮ್ಮನ ಜೊತೆ ಮಾತಾಡಿದೆ. ಹಿಂಗೆ ಅಮ್ಮ ಅದು ಇದು ಒಂದು ಸ್ವಲ್ಪ ಅದು ಕಷ್ಟ ಅದೆಲ್ಲ ಹೇಳ್ಕೊಂಡು ಇದು ಮಾಡ್ತಾಯಿದ್ರು. ಪ್ರತಿಯೊಂದು ವಿಚಾರಗಳೆಲ್ಲ ಶೇರ್ ಮಾಡ್ತಾಯಿದ್ರು. ಸರಿ ಅದಾದಮೇಲೆ ಅಂದ್ಬಿಟ್ಟು ಆಮೇಲೆ ತಕ್ಷಣ ಅಕ್ಕನೂ ಕಾಲ್ ಮಾಡ್ತಾಯಿದ್ರಲ್ಲ, ಹಂಗೆ ಈ ಥರ ನಾನು ಬಟ್ಟೆ ಮಡ್ಚ್ಕೊಂಡಿದ್ದಾಗ ಸುಮ್ಮನೆ ಬಟ್ಟೆ ಮಡ್ಚ್ಕೊಂಡು ಸುಮ್ಮನೆ ಕೂತಾಗೆಲ್ಲ ಯಾರಿಗಾರ ಒಬ್ಬರಿಗೆ ಫೋನ್ ಮಾಡಿಕೊಂಡು ಮಾತಾಡ್ತಾ ಇರ್ತೀನಿ. ಸೊ ಕೆಲಸನೂ ಆಗುತ್ತೆ, ಅಮ್ಮನ ಜೊತೆ ಅಕ್ಕಂದ್ರ ಜೊತೆ ಮಾತಾಡ್ದಂಗೂ ಆಗುತ್ತಲ್ವಾ. ಹಾಗೆ ಯಾವಾಗಲೂ ಅಷ್ಟೇ ಆ ಥರ ಮಾಡ್ಕೊಳ್ತೀನಿ. ಮಿಷಿನ್ಗೆ ಹಾಕಿ ಒಂದು ವಾರ ಬಟ್ಟೆ ಎಲ್ಲ ಹಾಗೆ ಇತ್ತಲ್ಲ, ಹಂಗಾಗಿ ಎಲ್ಲ ಮಡ್ಚಿಟ್ಕೊಬಿಡೋಣ ಅಂದ್ಬಿಟ್ಟು. ಸೊ ಆವತ್ತಿನ ಕೆಲಸ ಅಂತೂ ಜಾಸ್ತಿನೇ ಇತ್ತು ನನಗಂತೂ. ಸರಿ ಅಂದ್ಬಿಟ್ಟು ಇನ್ನು 3ನೇ ಫ್ಲೋರಿಂದ ಗುಡಿಸ್ಕೊಬಂದ್ಬಿಡೋಣ ಅಂದ್ಬಿಟ್ಟು ಗುಡಿಸ್ತಾ ಇದ್ದೀನಿ. ಸೊ ನಾನೀಗ ಗುಡಿಸ್ತಾ ಇರೋದಂತೂ 3ನೇ ಫ್ಲೋರು, ಟೆರೆಸ್ ರೂಮ್ ಬಂದು. ಅಂದರೆ ಡೈಲಿ ಗುಡಿಸಲ್ಲ, ವಾರಕ್ಕೆ 2 ದಿನ ಏನೋ ಗುಡಿಸ್ಕೊಂಡು ಬರ್ತೀನಿ ಇಲ್ಲಿ ಮೇಲ್ಗಡೆಯಿಂದ. ಅಂದರೆ ಯಾರು ಓಡಾಡೋದಿಲ್ಲ ಅಲ್ವಾ, ನಾನು ಒಬ್ಬಳೇ ಜಾಸ್ತಿ ಓಡಾಡೋದು. ಇನ್ನು 2ನೇ ಫ್ಲೋರಲ್ಲಿ ಮಗಳಿರ್ತಾರೆ, ಅವ್ರೇನು ಜಾಸ್ತಿ ಮೇಲ್ಗಡೆ ಟೆರೆಸ್ ಮೇಲೆ ಹೋಗಲ್ಲ. ಅಂದರೆ ಟೆರೆಸ್ ಮೇಲೆ ಹೋಗೋದು ಅವರು ಅಷ್ಟೇ ಅಪರೂಪ, ಜಾಸ್ತಿ ನಾನೇ ಓಡಾಡೋದು. ಜಾಸ್ತಿ ಏನು ಮಣ್ಣೇನು ಏನು ಗಲೀಜೇನು ಇರಲಿಲ್ಲ. ನಾನು ಒಂದು ಸತಿ ಹೋಗ್ಬಿಟ್ಟು ದಿನಕ್ಕೆ ಒಂದು ಟೈಮ್ ಹೋಗ್ಬಿಟ್ಟು ಟೆರೆಸ್ ಮೇಲೆ ಹೋಗ್ಬಿಟ್ಟು ಗಿಡಗಳಿಗೆ ನೀರು ಹಾಕಬೇಕು ಅಂದರೆ ನೀರು ಹಾಕ್ಬಿಟ್ಟು ಬರ್ತೀನಿ. ಇಲ್ಲ ಅಥವಾ ಬಟ್ಟೆ ವಾಶ್ ಮಾಡೋದಿದ್ರೆ ಬಟ್ಟೆ ವಾಶ್ ಮಾಡಿಬಿಟ್ಟು ಬರ್ತೀನಿ. ಸೊ ಅದಕ್ಕೆ ಹಂಗಾಗಿ ನಾನು ಒಬ್ಬಳೇ ಓಡಾಡೋದು. ಏನು ಅಷ್ಟೊಂದು ಮಣ್ಣು ಧೂಳು ಏನು ಅಷ್ಟೊಂದು ಇರಲ್ಲ. ಸೊ ಹಂಗೆ ಗುಡಿಸ್ಕೊಂಡು ಅದಾದಮೇಲೆ ಮನೇನೂ ಹಂಗೆ ಅಷ್ಟೇ ಒರೆಸ್ಕೊಂಡು ಬಂದ್ಬಿಟ್ಟೆ. ಸರಿ ಇನ್ನು ಮಾರನೇ ದಿನ ಬಂದ್ಬಿಟ್ಟು ಅದ್ರ ಹಿಂದಿನ ದಿನ ಒಂದು ಉಯ್ಯಾಲೆ ತರಿಸ್ಕೊಂಡಿದ್ವಿ. ಅದನ್ನು ಟೆರೆಸ್ ಮೇಲೆ ಹಾಕೋಣ ಅಂತ ನೋಡಿದ್ವಿ, ಯಾಕೋ ಅದು ಹಾಕೋದಕ್ಕಾಗಲಿಲ್ಲ ಮೇಲ್ಗಡೆ. ಸರಿ ಹಾಲಲ್ಲೇ ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕಿ ನೋಡಿದ್ವಿ. ಸೊ ಚೆನ್ನಾಗೂ ಕಾಣಿಸ್ತಾ ಇತ್ತು. ಈ ಜಾಗದಲ್ಲಿ ಎಲ್ಲ ಖಾಲಿ ಇದೆಯಲ್ವಾ, ಅಲ್ಲಿ ಏನಾರ ಒಂದು ವಾಸೋ ಅಥವಾ ಫ್ಲವರು ಗಿಡಗಳು ಎಲ್ಲ ತಗೊಬಂದು ಇಡೋಣ ಅಂತ ಒಂದು ಪ್ಲಾನ್ ಇದೆ. ಇನ್ನೂ ಏನು ತಗೊಳ್ಳೋದಕ್ಕಾಗಲಿಲ್ಲ. ಇನ್ನೂ ರೀಸೆಂಟಾಗಿ ಇನ್ನೂ 1 ಇಯರ್ 2 ಇಯರ್ ಆಗೈತೆ ಮನೆಗೆ ಬಂದು. ಸೊ ಇನ್ನೂ ಒಂದು ಸ್ವಲ್ಪ ಎಲ್ಲ ಸೆಟ್ಲ್ ಆಗ್ತಾ ಇದೆ ಎಲ್ಲ ಈಗೀಗ. ಸೊ ಅಲ್ಲಲ್ಲೆಲ್ಲ ಒಂದು ಸ್ವಲ್ಪ ಖಾಲಿ ಇರೋದ್ರಿಂದ ಇಲ್ಲ ಈಗೀಗಿನ್ನೂ ತಗೊಳ್ಬೇಕು. ಸೊ ಹಂಗೆ ಎಲ್ಲ ಬಟ್ಟೆ ಎಲ್ಲ ಆಯಿತು, ವಾಶ್ ಮಾಡಿ ಎಲ್ಲ ಕಸ ಗುಡಿಸೆಲ್ಲ ಆಯಿತು. ಇನ್ನು ಮನೇನೂ ಒರೆಸ್ಕೊಬಿಡೋಣ ಅಂದ್ಬಿಟ್ಟು ಒರೆಸ್ಕೊಳ್ತಾ ಇದ್ದೀನಿ. ಸೊ ಪಾಪ ನನ್ನ ಫ್ರೆಂಡ್ಲಿಯಾಗಿ ಒಂದು ಗೆಳತಿಯಾಗಿ ಪಾಪ ನನ್ನ ಜೊತೆ ಯಾವಾಗ ಇರೋಳು ಅಂದರೆ ಇವಳೊಬ್ಬಳೆ. ನನಗೆ ಎಲ್ಲೋದ್ರು ಅಲ್ಲೇ ಬಂದು ಪಾಪ ಹಿಂದಿಂದನೇ ಸುತ್ತಾಡಿಕೊಂಡು ಅಲ್ಲಲ್ಲೇ ಇರ್ತಾಳೆ ಪಾಪ. ಇನ್ನು 3 ಟಾಯ್ಲೆಟು ಮೇಲ್ಗಡೆಯಿಂದ ಎಲ್ಲ ತೊಳ್ಕೊಂಡು ಬಂದೆ. ಸೊ ಒಂದು ಬಾತ್ರೂಮ್ ತೊಳಿಬೇಕು ಅಂದರೆ ನನಗೇನಿಲ್ಲ ಅಂದರೂ 1/4 ಅವರ್ ಬೇಕೇ ಬೇಕು. ಅಂದರೆ ವಾರಕ್ಕೆ 1 ಸತಿ ತೊಳಿತೀನಿ. ಕೆಳಗಡೆ ಇರೋ ಬಾತ್ರೂಮ್ ಮಾತ್ರ ವಾರಕ್ಕೆ 2 ಸತಿ ತೊಳ್ಕೊತೀನಿ. ಈ ಬಾತ್ರೂಮ್ ಬಂದು ಫಸ್ಟ್ ಫ್ಲೋರೇ ಇದೆಯಲ್ವಾ, ಹಾಗಾಗಿ ಈ ಬಾತ್ರೂಮ್ನ ಜಾಸ್ತಿ ಹೋಗೋದು ಈ ಬಾತ್ರೂಮಲ್ಲಿ ಅಲ್ವಾ, ಹಾಗಾಗಿ ಈ ಬಾತ್ರೂಮ್ ವಾರಕ್ಕೆ 2 ಸತಿ ತೊಳಿತೀನಿ. ಸೊ ಬಾತ್ರೂಮ್ ಅಂತೂ ತೊಳೆದಿದ್ದ ದಿನ ಅಂತೂ ನನಗಂತೂ ತುಂಬ ಜಾಸ್ತಿ ಪೇಯ್ನ್ ಆಗೋಗುತ್ತೆ. ಈ ಶೋಲ್ಡರ್ ಅಂತೂ ಎತ್ತೋದಕ್ಕೆ ಆಗೋದಿಲ್ಲ, ಆ ಥರ ಆಗೋಗುತ್ತೆ. ಸೊ ಅದಕ್ಕೆ ಇನ್ಮೇಲೆ ಏನು ಮಾಡಬೇಕು ಅಂತಂದರೆ ನಾನು ಅಂದ್ಕೊಳ್ತಾ ಇದ್ದೀನಿ, ವಾರಕ್ಕೆ ಅಟ್ಲೀಸ್ಟ್ ಇನ್ಮೇಲೆ ಒಂದು ಬಾತ್ರೂಮ್ ತೊಳೆದು ನೆಕ್ಸ್ಟ್ ಡೇ ಇನ್ನೊಂದು ಬಾತ್ರೂಮ್ ತೊಳ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡೆ. ಆವತ್ತಿನ ದಿನ ಅಂತೂ ಟಾಯ್ಲೆಟ್ಸ್ ತೊಳೆದಾದ್ಮೇಲೆ ಏನು ಕೆಲಸನೂ ಮಾಡೋದಕ್ಕಾಗಲ್ಲ, ತುಂಬ ಟಯರ್ಡಾಗೋಗುತ್ತೆ. ಏಕೆಂದರೆ ಪ್ರತಿಯೊಂದು ತೊಳೆದು ಉಜ್ಜಬೇಕಲ್ವ. ನಾನು ಟೈಲ್ಸಿಂದಾನೇ ಹಿಡ್ದನೂ ಅಷ್ಟೇ. ಸೊ ಸ್ವಲ್ಪ ಹಾಕ್ಕೊಂಡು ನಾರು ಹಾಕ್ಕೊಂಡು ಒಂದು ಸ್ವಲ್ಪ ಹಾರ್ಪಿಕ್ ಹಾಕ್ಕೊಂಡು ಚೆನ್ನಾಗಿ ಟೈಲ್ಸ್ ಸಮೇತ ಚೆನ್ನಾಗಿ ಉಜ್ಜಿಕೊಂಡು ಬಂದ್ಬಿಡ್ತೀನಿ. ಸ್ನಾನ ಎಲ್ಲ ಆಯಿತು, ಸ್ನಾನ ಎಲ್ಲ ಮಾಡ್ಕೊಂಡು ಆಯಿತು. ಸರಿ ಇನ್ನು ಮೋನಿಕನ್ನ ಹೆಂಗಿದ್ರು ಕರ್ಕೊಬರ್ಬೇಕಲ್ಲ. ಸ್ನಾನ ಎಲ್ಲ ಮಾಡ್ಕೊಂಡಾದ್ಮೇಲೆ ಸೊ ನಾನೇನು ಬಿಸಿಲಿಗೇನು ಹೋಗೋದಿಲ್ಲ ಮೇಲ್ಗಡೆ ತಲೆ ಒಣಗಿಸ್ಕೊಳ್ಳೋದಕ್ಕೆ. ಹಾಗೆ ಒಂದು ಕ್ಲಿಪ್ ಹಾಕ್ಕೊಬಿಡ್ತೀನಿ. ಯಾಕೋ ತುಂಬ ಸುಸ್ತಾಗ್ತಾ ಇದೆ ಅಂದ್ಬಿಟ್ಟು ಒಂದು ಲೋಟ ನೀರು ಕುಡಿದ್ಬಿಟ್ಟು ಸೌತೆಕಾಯಿ ನೋಡಿದೆ, ಸೌತೆಕಾಯಿ ಎಲ್ಲ ಹಚ್ಚಿಟ್ಕೊಂಡು ಒಂದು ಸ್ವಲ್ಪ ಏನಾರ ಈ ಥರ
ಆಮ್, ನೀರಿರೋ ಐಟಮ್ಸ್ ಏನಾರು ಜಾಸ್ತಿ ತಿಂತಾ ಇರ್ತೀನಿ. ಸೌತೆಕಾಯೋ ಕ್ಯಾರೆಟೋ ಮೂಲಂಗಿನೋ ಆ ಥರ ಈ ಥರ ನೀರಿರೋ ಐಟಮ್ಸ್ ಏನಾರು ತಿಂತಾ ಇರ್ತೀನಿ. ಹಾಗೆ ನನ್ನ ಮಗನೂ ಪಕ್ಕದಲ್ಲೇ ಕೂತಿದ್ದ. ಏನಾರ ಒಂದೊಂದು ಕೆಣ್ಕೊಂಡು ಏನಾರ ಒಂದೊಂದು ಹೇಳ್ತಾ ಇರ್ತಾನೆ. ಕಾಲೇಜ್ ಬಗ್ಗೆ ಆಗಲಿ ನನ್ನ ಮಗಳ ಬಗ್ಗೆ ಆಗಲಿ ಏನಾರ ಒಂದೊಂದು ತಮಾಷೆ ಮಾಡಿಕೊಂಡು ನಂಗೆ ಸ್ವಲ್ಪ ಕಾಲು ಎಳಿತಾ ಇರ್ತಾನೆ ಜೋಕ್ಸ್ ಮಾಡಿಕೊಂಡು. ಅದು ಇದು ನಾನು ಅಷ್ಟೇ ಹಾಗೆ ಹೇಳ್ಕೊಂಡು ನಾನು ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಸರಿ ಇನ್ನು ಮಗಳಿಗೆ ಇನ್ನು ಟೈಮ್ ಆಯಿತು ಅಂದ್ಬಿಟ್ಟು ಮಗಳನ್ನೆಲ್ಲ ಕರ್ಕೊಂಡು ಬಂದಾದ್ಮೇಲೆ ಮೇಲ್ಗಡೆ ಬಟ್ಟೆ ಎಲ್ಲ ವಾಶ್ ಮಾಡಿಕೊಂಡು ಒಣಗಾಕ್ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು. ಸರಿ ಇವತ್ತಿನ ವ್ಲಾಗ್ ಇದಾಗಿತ್ತು ಫ್ರೆಂಡ್ಸ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ನನ್ನ ವ್ಲಾಗ್ ಏನಾದ್ರು ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ವ್ಲಾಗ್ಗೆ ಒಂದು ಲೈಕ್ ಮಾಡಿ. ನಿಮ್ಗೇನಾದರೂ ಕನ್ಫ್ಯೂಸನ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.